ಸತತ ಒಂದು ತಿಂಗಳ ಕಾಲ ಉಪವಾಸ ವ್ರತ ಕೈಗೊಂಡ ಬಂದಿದ್ದ ಮುಸ್ಲಿಮಾನ್ ಸಮಾಜ ಬಾಂಧವರ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬವು ಶನಿವಾರರಂದು ಸಾಮೂಹಿಕ ಪ್ರಾರ್ಥನೆಗೆ ಗಂಗಾವತಿ ನಗರದ ಜಯನಗರ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಅಧ್ಯಕ್ಷರಾದ SP ಖಾದ್ರಿ ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ ಕಾಸಿಂ ಸಾಬ್ ಗದ್ವಾಲ್ ಅವರ ನೇತೃತ್ವದ ತಂಡದಲ್ಲಿ ಈ ಒಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಸ್ಥಳ ಈದ್ಗಾ ಮೈದಾನಕ್ಕೆ ತೆರಳಿ ಮೈದಾನದಲ್ಲಿ ಈಗಾಗಲೇ ಬರದ ಸಿದ್ಧತೆ ಕಾಮಗಾರಿ ಮತ್ತು ಆಮೇಲೆ ಮೈದಾನ ಸ್ವಚ್ಛತೆ ಕಾರ್ಯ ಭರದಿಂದ ನಡೆದಿದೆ. ಈ ಒಂದು ಈದ್ಗಾ ಮೈದಾನದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿರುವ ಕಾಸಿಂ ಸಾಬ್ ಗದ್ವಾಲ್ ಅವರ ಈ ಒಂದು ಈದ್ಗಾ ಮೈದಾನದ ಅಭಿವೃದ್ಧಿಯ ಅಧಿಕಾರರೆಂದು ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ನೂತನ ವಧುವರರಂತೆ ಶೃಂಗಾರಗೊಳ್ಳುತ್ತಿರುವ ಈದ್ಗಾ ಮೈದಾನವು ನಾಳೆ ನಡೆಯಲಿರುವ ಸಾಮೂಹಿಕ ಪ್ರಾರ್ಥನೆಗೆ ವಿಶೇಷ ತಯಾರಿ ನಡೆದಿದೆ. ಸಮಯಕ್ಕೆ ಸರಿಯಾಗಿ ಈ ಒಂದು ಪ್ರಾರ್ಥನೆಗೆ ನಮ್ಮ ಸಮಾಜ ಬಾಂಧವರು ಆಗಮಿಸಿ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬವನ್ನು ಯಶಸ್ವಿಗೊಳಿಸಬೇಕು. ಅಲ್ಲದೆ ಇತರ ಸಮಾಜದ ಬಾಂಧವರಿಗೂ ಸಹ ರಂಜಾನ್ ಮತ್ತು ಯುಗಾದಿ ಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಮುಂದುವರಿದು ಮಾತನಾಡಿದ ಸಮಾಜದ ಮುಖಂಡರುಗಳು, ನಾಳೆ ನಡೆಯಲಿರುವ ಪವಿತ್ರ ರಂಜಾನ್ ಹಬ್ಬದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಬರುವಂಥ ಎಲ್ಲ ಸಾರ್ವಜನಿಕರು ಮತ್ತು ಭಕ್ತಾದಿಗಳಿಗೆ ಈ ಒಂದು ಪ್ರಾರ್ಥನೆಯಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ಗಳನ್ನು ಬಳಸಬಾರದು, ಯಾವುದೇ ರೀತಿ ಪ್ಲಾಸ್ಟಿಕ್ಕನ್ನು ಬಳಸದೆ ನಿಷೇಧಿಸಲಾಗಿದೆ ಎಂದು ಸಮಾಜದ ಮುಖಂಡರುಗಳು ತಿಳಿಸಿದ್ದಾರೆ. ನಮ್ಮ ಲಕ್ಷ್ಮಣ ಅಂತ ಹೋಗ್ರಿ ಸಮಸ್ತ ಗಂಗಾವತಿ ನಗರದ ಹಾಗೂ ಸುತ್ತಮುತ್ತಲಿನ ಮುಸ್ಲಿಂ ಬಾಂಧವರಿಗೆ ಹಾಗೂ ಸಹೋದರ ಸಮಾಜದ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ನಾಯಕರಾದಂಥ ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಮಾರ್ಗದರ್ಶನದಲ್ಲಿ ಈ ಈದ್ಗಾ ಮೈದಾನ ಸ್ವಚ್ಛತೆ ಕೆಲಸವನ್ನು ನಮ್ಮ ನಗರಸಭೆಯ ಪೌರಾಯುಕ್ತರು ಹಾಗೂ ಸಿಬ್ಬಂದಿಗಳು ಎಲ್ಲರೂ ಮನಗೊಟ್ಟು ಎಲ್ಲ ಸ್ವಚ್ಛತೆಯನ್ನು ಮಾಡಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಗುವ ನಮಾಜಿಗೆ
ಎಲ್ಲ ಥರದ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ನಾಗರಿಕರು ನಾಳೆ 10 ಗಂಟೆಗೆ ಸರಿಯಾಗಿ ನಮಾಜ್ ಪ್ರಾರಂಭ ಆಗ್ತದೆ. ತಾವೆಲ್ಲರೂ ದಯವಿಟ್ಟು ಬೇಗನೆ ಬಂದು 10 ಗಂಟೆಗೆ ಮುಂಚೆ ತಾವೆಲ್ಲರೂ ಬಂದು ಆ ನಮಾಜ್ನಲ್ಲಿ ಭಾಗವಹಿಸಿ ನಮಾಜನ್ನು ಸುರಕ್ಷಿತವಾಗಿ ಹಾಗೂ ಶಾಂತ ರೀತಿಯಿಂದ ನಾನು ಪ್ರೇಯರ್ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಏನು 1 ತಿಂಗಳ ನಾವು ರೋಜಾ ಇದ್ದು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಕರ್ನಾಟಕ ರಾಜ್ಯವನ್ನು ಮುಕ್ತವಾಗಿ ಇರಲಿ. ನಾವೆಲ್ಲರೂ ಕರ್ನಾಟಕ ನಾಡಿನ ಜನರು ಎಲ್ಲ ಸಮಾಜದವರು ಅಣ್ಣ ತಮ್ಮರಾಗಿ ನಾವೆಲ್ಲ ಹಬ್ಬಗಳನ್ನು, ನಮ್ಮ ಸಹೋದರ ಸಮಾಜದ ಹಬ್ಬಗಳನ್ನು ಮತ್ತು ಮುಸ್ಲಿಂ ಸಮಾಜದ ಹಬ್ಬಗಳನ್ನು ಎಲ್ಲರೂ ಸೇರಿಕೊಂಡು ಶಾಂತ ರೀತಿಯಿಂದ ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕೊಂದು ಸಹೋದರ ಭಾವನೆಯಿಂದ ನಡೆಯುತ್ತಿರುವ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಅಂತ ಹೇಳಿ ಇವತ್ತು ಹೆಸರುವಾಸಿಯಾಗಿದೆ. ಇಲ್ಲಿ ನಾವೆಲ್ಲ ಭಾರತದ ಬೇರೆ ಬೇರೆ ಭಾಗದಿಂದ ಬಂದು ಸಹ ಇಲ್ಲಿ ಅವರು ಜೀವನ ಮಾಡ್ತದೆ. ಅಂಥವ್ರಿಗೆ ಎಲ್ಲರಿಗೂ ಒಪ್ಪಿಕೊಂಡು ನಾವು ಭಾರತೀಯರೆಲ್ಲರೂ ಒಂದೇ ಅಂತ ಹೇಳಿ ಭಾವನೆಯಲ್ಲಿ ನಾವು ಮೂಡ್ತಾ ಇದ್ದೀವಿ. ಆದ ಕಾರಣ ತಾವೆಲ್ಲರೂ ನಾಳೆ ಜರುಗುವ ಹಬ್ಬದಲ್ಲಿ ನಮ್ಮ ಸಂತೋಷದಲ್ಲಿ ತಾವೆಲ್ಲರೂ ಸಂತೋಷವನ್ನು ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. रहमतुल्लाहि व बरकातहू। तमाम मुसलमानों ने गंगावती को ये इत्तला दी जाती है कि इंशाअल्लाह कल सुबह ठीक 10 बजे नमाज ईद उल फित्र सुन्नी ईदगाह गंगावती में अदा की जाएगी। लिहाजा तमाम हजरात वक्त से पहले ईदगाह में तशरीफ़ लाकर जल्द से जल्द आके बैठ जाएं ताकि नमाज अदा करने में सहूलत हो। तो तमाम हजरात कसीर तादाद में शिरकत फरमाएँ। ईद की नमाज ईदगाह में पढ़ना सुन्नत है। तमाम हजरात ईदगाह में नमाज अदा करें। जज़ाकल्लाह। ಪವಿತ್ರವಾದ ರಂಜಾನ್ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಹಾಗೂ ನಮ್ಮ ಗಂಗಾವತಿ ನಗರದ 7 ಮತ್ತು 8ನೇ ವಾರ್ಡು ಹಾಗೂ ನಮ್ಮ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಹಾಗೂ ಅಖ್ತರ್ ಅನ್ಸಾರಿ ಸಾಬ್ ಮತ್ತು ಅಯ್ಯೂಬ್ ಅನ್ಸಾರಿ ಸಾಬ್ ಹಾಗೂ ಇಮ್ತಿಯಾಜ್ ಅನ್ಸಾರಿ ಸಾಬ್ ಅವರಿಗೂ ಸಹ ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ಪವಿತ್ರವಾದ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾಳೆ ಬೆಳಗ್ಗೆ ಶನಿವಾರ 21/3/2021 ಶನಿವಾರ ದಿವಸ ಬೆಳಗ್ಗೆ ಜರುಗುವ ರಂಜಾನ್ ಹಬ್ಬದ ಪ್ರಯುಕ್ತ ಈ ಹಬ್ಬದ ಜಮಾತನ್ನು ಸರಿಯಾಗಿ 10 ಗಂಟೆ ಸಮಯಕ್ಕೆ ಜಮಾತ್ ನಿಲ್ಲುತ್ತದೆ. 5 ನಿಮಿಷ 10 ನಿಮಿಷ ಮುಂಚೆ ಬಂದು ಎಲ್ಲರೂ ಪ್ರಾರ್ಥನೆಯಲ್ಲಿ ಈದ್ಗಾಹದಲ್ಲೇ ಇದಾಗಬೇಕಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಸಿಕ್ಕ ಕಡೆ ಇನ್ನೂ 10 ನಿಮಿಷ ಇದೆ, 5 ನಿಮಿಷ ಇದೆ, 10:30 ಆಗುತ್ತೆ ಅಂತೇಳಿ ಆ ಥರ ಇದು ಮಾಡಬೇಡ್ರಿ. ಪವಿತ್ರ ರಂಜಾನ್ ಹಬ್ಬ ಈದ್ಗಾಹದಲ್ಲೇ ಮಾಡೋದೇ ಒಂದು ಧರ್ಮ. ಇದು ವರ್ಷದಾಗ 2 ಸಲ ಮಾತ್ರ ಈದ್ಗಾಹದಲ್ಲಿ ಹಬ್ಬ ಮಾಡೋದು. ಅಲ್ಲೇ ಮಸೀದಿಗೆ ಹೋಗ್ಕೊಳ್ಳೋದು, ಲೇಟ್ ಆಗುತ್ತೆ ಅಂತ ಅಲ್ಲಿ ಹೋಗೋದು ಮಾಡಬಾರ್ದು. ದಯವಿಟ್ಟು ನಮ್ಮ ಸಮಾಜದವ್ರ ಹತ್ರ ನಾನು ವಿನಂತಿ ಮಾಡ್ಕೊಳ್ತೇನೆ. 9:30ಗೆಲ್ಲ ಮನೆ ಬಿಟ್ಟು 10 ಗಂಟೆ ಒಳಗನೆ ಈದ್ಗಾಹದಲ್ಲಿ ಎಲ್ಲರೂ ಶರೀಕ್ ಆಗಬೇಕು, ಜಮಾ ಆಗಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಅದೇ ಥರ ಇನ್ನೊಂದು ಸಲ ಪವಿತ್ರವಾದ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ.